ಒಂದು 40-50 ಆಫೀಸ್ಗಳನ್ನು 60 ಆಫೀಸನ್ನು ಇವತ್ತು ಅಟ್ ಎ ಟೈಮು ಎಂಟೈರ್ ಬೆಂಗಳೂರು ಕಡೆ ಬೆಂಗಳೂರಲ್ಲಿ ನಾನು ಲೋಕಾಯುಕ್ತ ಸಾಹೇಬರು ನಮ್ಮ ಇನ್ನೊಬ್ಬ ಸ್ನೇಹಿತರು ಉಪಲೋಕಾಯುಕ್ತ ಪಣೀಂದ್ರ ಸಾಹೇಬರು ಅಟ್ ಎ ಟೈಮ್ ದಿಢೀರ್ ಅಂತ 3:15 ಎಲ್ಲ ಭೇಟಿ ಆದಾಗ ನಾನು ಖುದ್ದಾಗಿ 2 ಆಫೀಸ್ 3 ಆಫೀಸ್ ಬಂದಿದ್ದೀನಿ. ಇವಾಗ ನನಗೆ ಶಾಕಿಂಗು, ಯಾರು ಅಟೆಂಡೆನ್ಸ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿಲ್ಲ, ಮೂವ್ಮೆಂಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿಲ್ಲ, ಕ್ಯಾಶ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾಯಿಲ್ಲ. ಅವ್ರು ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಒಂದಕ್ಕೂ ಆನ್ಸರ್ ಇಲ್ಲ. ಅಲ್ಲಿ ಇವಾಗ ನೀವೆಲ್ಲ ನೋಡಿದ್ರಿ, ಅಲ್ಲಿ ಅವರು ಇವಾಗ ಇರ್ತಾರಲ್ಲ, ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಅಸಿಸ್ಟೆಂಟ್ ಇಂಜಿನಿಯರು ಯಾರು ಆಫೀಸಲ್ಲೇ ಇಲ್ಲ, ನಾವು ಇವಾಗ ಬಂದ್ವಿ ಅಂತ ಹೇಳ್ತಾರೆ. ಅವ್ರು ಏನು ಕ್ವಶನ್ಸ್ ಕೇಳಿದ್ರು ದೇ ಆರ್ ಆನ್ಸರ್ಲೆಸ್. ಎಷ್ಟು ಅಪ್ಲಿಕೇಶನ್ ಬಂದಿದೆ, ಎಷ್ಟು ಡಿಸ್ಪೋಸಲ್ ಆಗಿದೆ, ಏನು ಪ್ರಾಬ್ಲಮ್ ಇದೆ ಅಂದರೆ ಏನೂ ಹೇಳ್ತಾ ಇಲ್ಲ. ಎಲ್ಲದಕ್ಕೂ ಸೈಲೆಂಟ್ ಸ್ಪೆಕ್ಟೇಟರ್ಸ್ ದೇ ಆರ್ ನಾಟ್ ಆನ್ಸರಿಂಗ್. ನಮ್ಮವ್ರು ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಡೀಟೇಲ್ ರಿಪೋರ್ಟ್ ತಂದು ಕೊಡ್ತಾರೆ, ವಿಲ್ ಟೇಕ್ ಆ್ಯಕ್ಷನ್. ಇಲ್ಲಿ ಬಂದಾಗ ನನಗೆ ಶಾಕಿಂಗ್, ಇವಾಗ ನಿಮ್ಮ ಮುಂದೆನೇ ನೋಡಿದ್ರಿ, ಅವರು ಕವಿತಾ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಕೇಸ್ ವರ್ಕರು, ಅಪಾಯಿಂಟೆಡ್ ಒನ್ ಗೀತಾ 10,000 ಕೊಡ್ತಾರಂತೆ. ಅವರು ಇನ್ನೊಂದು ಶಾಕಿಂಗ್ ಏನು ಅಂದರೆ, ಪಬ್ಲಿಕ್ ಆಫೀಸ್ ಇದು, ಆ ಅಮ್ಮ ಇವತ್ತಿಲ್ಲ. ಅವ್ನ ಮಗ ಬಂದಿದ್ದಾನೆ, 32 ವರ್ಷ ಅವನಿಗೆ, ನವೀನ್ ಅಂತ ಅವ್ನು ಬಂದು ಅವ್ರ ಅಮ್ಮಂದು ಪಬ್ಲಿಕ್ ಆಫೀಸಲ್ಲಿ ಅವನ ಅಮ್ಮನ ಕಂಪ್ಯೂಟರ್ ಲಾಗಿನ್ನು ಸಂಬಂಧಪಟ್ಟ ಎಲ್ಲ ಅವನಿಗೆ ಗೊತ್ತು, ಎಲ್ಲ ಹ್ಯಾಂಡಲ್ ಮಾಡ್ತಾನೆ. ಏನು ಅಂದರೆ, ಸರ್ ಪಬ್ಲಿಕ್ ತೊಂದರೆ ಆಗ್ತಾ ಸಹಾಯ ಮಾಡೋಕ್ಕೆ ಬಂದಿದ್ದೀನಿ ಅಂತ ಅವನು. ಆ ಅಮ್ಮನ ಫೋನ್ ಮಾಡಿ ನಾನೇ ಮಾತಾಡ್ತೀನಿ ನಿಮ್ಮ ಮುಂದೆ, ಸರ್ ಪಬ್ಲಿಕ್ ತೊಂದರೆ ಆಗುತ್ತಲ್ಲ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಸರ್ ಅಂತಾಳೆ. ಯಾರು ಪರ್ಮಿಷನ್ ತೊಗೊಂಡಿಲ್ಲ. ಯಾರು ಸುಜಾತ ಅಂತ ಕೇಳ್ತಾಳೆ, ಅವರು 3:15 ಬಂದಿದ್ದಾರೆ, ಇವಾಗ ಬಂದಿದ್ದಾರೆ. ಅವ್ರು ಕೇಳಿಸಿ ಆನ್ಸರ್ಲೆಸ್. ಇದು ಬೆಂಗಳೂರು ಜನಕ್ಕೆ ಶಾಕಿಂಗ್. ಅಂದರೆ BBMP ಆಫೀಸಲ್ಲಿ ಯಾರೇ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಯಾರು ಬಂದು ಏನು ಬೇಕು ಕೆಲಸ ಮಾಡ್ಕೊಂಡು ಹೋಗ್ಬೋದು, ನಿಮ್ಮ ಕೆಲಸ ನೀವೇ ಮಾಡ್ಕೊಂಡು ಹೋಗ್ಬೋದು. ಆ ಥರ ಅವ್ರು ಸೈನ್ ಹಾಕ್ತಾರೆ. ಅವರೇ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಯಾರು ಪರ್ಮಿಷನ್ ಇಲ್ಲ, ಅಪಾಯಿಂಟ್ಮೆಂಟ್ ಮಾಡಿ ಪ್ರೈವೇಟ್ ಇದರಲ್ಲಿ ಬಂದು ಪ್ರೈವೇಟ್ ಗೌರ್ಮೆಂಟ್ ಇದರಲ್ಲಿ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ. ಆಮೇಲೆ ಅವ್ರ ಆನ್ಸರ್ ನೀವು ನೋಡಿದಿರೋ, ಅವ್ರ ಮಗ ಅಜೀಫ್ ಈಸ್ ಎ ಮೇಜರ್ ಆಫೀಸರ್ ಥರ ಇಲ್ಲಿ ಅವ್ನು ನಮ್ಮನ್ನು ನನಗೆಲ್ಲ ಗೊತ್ತು ಸರ್, ಎಲ್ಲ ಮಾಡ್ತೀನಿ ಸರ್ ಅಂತಾನೆ. ದಿಮಾಕ್ ಹೆಂಗಿದೆ ಅಂತೇಳಿ. ಅದಕ್ಕಿಂತ ಶಾಕಿಂಗ್ ಏನು ಅಂದರೆ, ಇದೆಲ್ಲ ನೋಡಿದ್ರೆ ಈ BBMP ಆಫೀಸ್ಗಳಿಗೆ ಯಾರೂ ಕೇಳೋರಿಲ್ಲ, ಅಪ್ಪ ಅಮ್ಮ ಇಲ್ಲ, ಸೂಪರ್ವೈಸರ್ಸ್ ಇಲ್ಲ, ಅದನ್ನು ಟೈಮ್ ನೋಡೋರಿಲ್ಲ ಅಂತ. ಅವರವರು ಏರಿಯಾ ಅವರೇ ಬಾಸ್ಗಳು. ಇಲ್ಲಿ ಯಾರು ಅಂದರೆ ಅವರೇ ಬಾಸ್, ಅವ್ರು ಯಾರು ಬೇಕೋ ಅಪಾಯಿಂಟ್ ಮಾಡ್ಕೋಬೋದು, ಏನು ಮಾಡಬೇಕು. ಅದಕ್ಕೆ ಈ ಪರಿಸ್ಥಿತಿ ಬೆಂಗಳೂರಲ್ಲಿ ಈ ನಮ್ಮ ಪಾತೋಲ್ಸ್ ಇದೆಯಲ್ಲ, ಸುಮಾರು ಜನ ನಮ್ಮ ಜನ ಸತ್ತೋಗಿದ್ದಾರೆ ಬಿದ್ದು. ಯಾಕೆಂದರೆ ಇಂಥ ಧೋರಣೆಗಳಿಂದ. ಅಂದರೆ ಅವರು BBMP ಆಫೀಸ್ ಸ್ವಂತ ಆಸ್ತಿ ಮಾಡ್ಕೊಂಬಿಟ್ಟಿದ್ದಾರೆ. ಸ್ವಂತ ಆಸ್ತಿಗೆ ಧೈರ್ಯವಾಗಿ ಮಾಡೋಕ್ಕಾಗಲ್ಲ. ಅಮ್ಮಂದು ಮಗಂದು ಎಲ್ಲ. ಮಗ ಬಂದು ಅಮ್ಮನ ಪರವಾಗೆಲ್ಲ ಗೌರ್ಮೆಂಟ್ ಆಫೀಸ್ ಕೆಲಸ ಮಾಡ್ತಾ ಇದ್ದಾನೆ. ದಿ ಸ್ಟೇಟ್ ಆಫ್ ಅಫೇರ್ಸ್ ವಿಲ್ ಕಾಲ್ ದಿ ತುಷಾರ್ ಗಿರ್ನಾಥ್ ಕರೆಸ್ತೀವಿ. ಈ ಹ್ಯಾಸ್ ಟು ಗಿವ್ ಆನ್ಸರ್. ಈಸ್ ದಿ ಹೆಡ್ ಆಫ್ ದಿ ಬೆಂಗಳೂರು BBMP, ಚೀಫ್ ಕಮಿಷನರ್ ಆಗಿದ್ದಾರೆ. ನಮಗೆ ಶಾಕಿಂಗು. ಈ ಥರ ಎಷ್ಟೆಷ್ಟು ಇದೆಯೋ ಗೊತ್ತಿಲ್ಲ. ಇದು ಸ್ವಲ್ಪ ಸಿಗ್ತಾ ಇದೆ. ಅದು ವಿತೌಟ್ ಇಂಟಿಮೇಷನ್ ಸಡನ್ ನುಗ್ಗಿದ್ದಕ್ಕೋಸ್ಕರ ಇಷ್ಟೊಂದು ಸಿಕ್ಕಿದೆ. ಇನ್ನೂ ಒಂದಷ್ಟು ಹೋಗ್ತಾ ಇದ್ದೀವಿ. ಇನ್ನೂ ಏನೇ ಸಿಗುತ್ತೋ ನೋಡೋಣ. ನಮಗೆ ಹೋಗ್ತಾ ಹೆದರಿಕೆ ಆಗ್ಬಿಟ್ಟಿದೆ, ಏನೋ ಸಿಗುತ್ತೆ ಅಂತ. ಸರ್, ಡ್ಯೂಟಿ ಅವರ್ಸಲ್ಲಿ ತಾಯಿ ಮನೇಲಿ ಅಡುಗೆ ಮಾಡ್ತಿದ್ದಾರೆ ಅಂತೇಳಿ ಅವ್ರ ಮಗ ಹೇಳ್ತಾನೆ. ಮತ್ತು ಇನ್ನೊಂದು ಹೇಳ್ತಾನೆ, ಸರ್ ನಮ್ಮ ತಾಯಿಗೆ ಸಿಸ್ಟಮ್ ವರ್ಕ್ ಮಾಡೋಕ್ಕೆ ಬರಲ್ಲ, ಅವ್ರ ಪರವಾಗಿ ನಾನು ಮಾಡ್ತಿದ್ದೀನಿ ಅಂತ. ಅಂದರೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿಗೆ ಕನಿಷ್ಠ ಒಂದು ಸಿಸ್ಟಮ್ನ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಎಷ್ಟು ಮಟ್ಟಿಗೆ ಅವ್ರು ಬರಲ್ಲ ಅಂದರೆ ಶಿ ಹ್ಯಾಸ್ ಟು ಲರ್ನ್, ಶಿ ಹ್ಯಾಸ್ ಟು ಇಂಟಿಮೇಟ್ ದಿ ಹೈಯರ್ ಅಥಾರಿಟೀಸ್. ಬೇರೆಯವ್ರನ್ನ ಅಪಾಯಿಂಟ್ ಮಾಡಿಸ್ಕೋಬೇಕು. ಓನ್ಲಿ ಪರ್ಮಿಷನ್ ಫ್ರಮ್ ದ ಹೈಯರ್ ಅಥಾರಿಟೀಸ್. ಶಿ ಕಾಂಟ್ ಡೆಪ್ಯೂಟ್ ಅವರ್ ಓನ್ ಎಂಪ್ಲಾಯ್ಮೆಂಟ್. ಇದು ಗೌರ್ಮೆಂಟ್ ಆಫೀಸ್, ಅವಳೇ ಎಂಪಾಯಿಂಟ್ ಮಾಡೋಕ್ಕೆ ಬರೋದಿಲ್ಲ, ಮಗನೂ ಬಂದು ಕೊಡೋಕ್ಕೆ ಬರೋದಿಲ್ಲ. ಇದೆಲ್ಲ ಒಂಥರ ನಮಗೆ ಏನಾಗುತ್ತೆ ಅಂದರೆ, ಬ್ರಿಟಿಷರು ಮೊದಲು ನೋಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಬಂದು 78 ವರ್ಷ ಆದಮೇಲೂ ಇಲ್ಲಿ ಈ ಥರ BBMP ಆಫೀಸಲ್ಲಿ ಒಬ್ಬ ಆಫೀಸರ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು ಅಪಾಯಿಂಟಿಂಗ್ ಅವರ್ ಓನ್ ಪೀಪಲ್ ಅವ್ರು ಕೆಲಸ ಮಾಡೋಕ್ಕೆ. ಎಷ್ಟು ಘೋರ ಇದು ಒಂಥರ ನಮಗೆ ನಂಬಕ್ಕಾಗ್ತಲ್ಲ. ದಿಗ್ಭ್ರಮೆ ಆಗಿಬಿಟ್ಟಿದೆ. ಶಾಕಿಂಗ್ ಎಂಟೈರ್ ಬೆಂಗಳೂರು. ಬೇರೆ ಕಡೆ ಏಕಾದಶಿ ಅಂತ ಹೇಳಿ ಎಲ್ಲರೂ ಹೋಗಿದ್ದಾರೆ ಅಂತ ಕೇಳ್ಬೋದು. ಏಕಾದಶಿ ಅಲ್ಲ, ಇವತ್ತು ವೈಕುಂಠ ಏಕಾದಶಿ ಅಂತ ಹೋಗಿದ್ರು ಅವರು. ಆಫೀಸಲ್ಲಿ ನೆಟ್ಟು ಕೆಲಸ ಮಾಡಿದ್ರೆ ದೇವ್ರು ಇಲ್ಲೇ ಬರ್ತಾನೆ. ಅವ್ರು ಮಾಡೋ ಕೆಲಸಗಳಿಗೆ ಜನನೆಲ್ಲ ವೈಕುಂಠ ಕಳಿಸ್ತಾರೆ ಇವರು. ಇವ್ರಿಗೆ ಇವಾಗ ನಾವು ಇನ್ನೂ ಡೀಟೇಲ್ ರಿಪೋರ್ಟ್ ಬರುತ್ತೆ. ಯು ವಿಲ್ ನಾಟ್ ಲೀವ್. ಈ ಆಫೀಸಲ್ಲಿ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಇನ್ನೊಂದು ಆಫೀಸು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ವಿಲ್ ಟೇಕ್ ಆಕ್ಷನ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಐ ವಿಲ್ ರೆಫರ್ ದಿಸ್ ಮ್ಯಾಟರ್ ಟು ದಿ ಗೌರ್ಮೆಂಟ್ ಇಂಥ ಸ್ವಲ್ಪ ಕಂಟೆಗೆ ನೋಡಿ ಅಂತ ಹೇಳ್ತೀವಿ ನಾವು. ಇವು ಗೌರ್ಮೆಂಟ್
ತಮ್ಮ ತಾಯಿ ಎಲ್ಲಿ ಅಂತ ಹೇಳಿದ್ರೆ ಮನೇಲಿ ಅಡುಗೆ ಮಾಡಕ್ ಹೋಗಿದ್ದಾರೆ ಅಂತ ಹೇಳ್ತಾನೆ ಸರ್. ಡ್ಯೂಟಿ ಅವರ್ಸ್ ಅಲ್ಲಿ ಮನೇಲಿ ಅಡುಗೆ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ರು ಅಂತ. ಅಲ್ಲ, ಅವಳು ಇವತ್ತು ಅಟೆಂಡೆನ್ಸ್ ಹಾಕಿಲ್ಲ, ಸುಮಾರು ಅಟೆಂಡೆನ್ಸ್ಗಳಿಲ್ಲ. ಯಾರು ಏನಮ್ಮ ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಅವ್ರ ಆನ್ಸರೇ ಇಲ್ಲ. ಅಂದರೆ ನೀವು ಎಷ್ಟೇ ಕ್ವಶನ್ ಕೇಳಿದ್ರು ಸುಮ್ಮನೆ ಇದ್ದರೆ ಮುಗೀತಲ್ಲ ಅಂತ, ಅಂದರೆ ಅಡ್ಮಿಟೆಡ್ ಫ್ಯಾಕ್ಟ್ ಅಂತ.